ವಶೀಕರಣವನ್ನ ಕೆಟ್ಟ ರೀತಿಯ ಒಳಗೆ ನಾವು ಯಾವುದೇ ರೀತಿಯ ಒಳಗೆ ವಶೀಕರಣ ಪ್ರಯೋಗವನ್ನ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಯಾವ ತರ ಮಾಡ್ತಾರೆ ವಶೀಕರಣ, ಮನುಷ್ಯನ ಮೇಲೆ ಯಾವ ತರ ಅದು ಎಫೆಕ್ಟ್ ಆಗುತ್ತೆ, ಅವರ ಕೆಲಸ ಕಾರ್ಯಗಳು ಯಾವ ತರ ಕೆಟ್ಟಾಗತ್ತೆ. ವಶೀಕರಣ ಅನ್ನೋ ಪ್ರಯೋಗನೇ ತುಂಬಾ ಅಗಾಧವಾದಂತ ಪ್ರಯೋಗಗಳೆಲ್ಲ ಅದು. ತಕ್ಷಗೆ ದುಷ್ಟರ ಶಿಕ್ಷೆಗೆ ಅವತರಿಸಿದ ಮಾಯೆ. ಫೋಟೋನ ವಿಚಾರದಲ್ಲಿ ತುಂಬಾ ನಡೀತಿದೆ. ಆ ಫೋಟೋ ಒಂದು ಇಟ್ಕೊಂಡು ವಶೀಕರಣ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಅಂತವಾಗ ಏನ್ ಹೇಳ್ತೀರಾ, ಮತ್ತೆ ಅದು ಯಾವ ತರ ಮಾಡ್ತಾರೆ? ಅಮ್ಮ ಆಗಲ್ಲ ಅಮ್ಮ. ಜನಕ್ಕೆ ಹಣಕಾಸಿಗೋಸ್ಕರವಾಗಿ ಅವ್ರನ್ನ ಸಮಾಧಾನಕ್ಕೋಸ್ಕರವಾಗಿ ಫೋಟೋ ತಗೊಂಡು ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅವೆಲ್ಲ ಏನೋ ಪ್ರಯೋಜನ ಆಗೋದು ಇಲ್ಲ, ಕೆಲಸ ಆಗೋದು ಇಲ್ಲ. ಅವೆಲ್ಲ ಬೇಕು ವಶೀಕರಣ ಪ್ರಯೋಗಕ್ಕೆ ಅಂತ ಹೇಳಿದ್ದ. ಫೋಟೋ ಇಟ್ಕೊಂಡಂತೂ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ, ಕೆಲಸನೂ ಆಗಲ್ಲ. ಒಂದು ಹೇಳಿದೆ ಬಾಳೆಯಿಂದ ಮಾಡ್ತಾ ಇದ್ದಾರೆ, ಎಲೆಯಿಂದ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಾ ವಸ್ತುವಿಂದ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಕೆಲಸ ಆಗುತ್ತೆ ಅಂತ ಇದ್ರೆ ಜನಗಳು ಹೇಗೆ ನಮಗೆ ಬರ್ತಾರೆ? ವಶೀಕರಣ ಆಗ್ಬೇಕು ಅನ್ನೋ ದಯವಿಟ್ಟು ಬರ್ಲೇಬೇಡಿ, ನಮ್ಮ ಸ್ಥಳಕ್ಕೂ ಬರ್ಬೇಡಿ, ನಮ್ಮ ಸನ್ನಿಧಾನಕ್ಕೂ ಬರ್ಬೇಡಿ ಅಂತ ನಾವು ಕಂಡೀಷನ್ ನಾವು ಮಾತಾಡ್ತೀವಮ್ಮ. ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲ ಸುಳ್ಳು. ಒಟ್ಟಿನಲ್ಲಿ ಆ ರೀತಿ ಒಳಗೆ ಒಳ್ಳೆ ನಂಬಿಕೆ ಇಟ್ಕೊಂಡು ಬಂದ್ರೆ ದಯವಿಟ್ಟು ನಿಮ್ ಕೆಲಸಗಳಾಗುತ್ತೆ. ಹೊರಗಡೆಗೆ ಅವ್ರಿರುತ್ತೆ ಹಣ ಕೊಟ್ಟು ದುಡ್ಡು ಕಳ್ಕೊಂಡು ಸ್ವಾಮಿ ನಮ್ಗೆ ದುಡ್ಡೇ ಇಲ್ಲ, ಏನು ಮಾಡಕ್ ಆಗ್ತಿಲ್ಲ, ದಯವಿಟ್ಟು ಮಾಡಿ ಅಂತ ಮಾಡ್ತಾ ಇದಾರೆ. ಹೌದಾ, ಅವ್ರು ಸರಿ ಇಲ್ವಾ, ಸರಿ ಅವ್ರನ್ನ ಮಲಗಿಸ್ಬಿಡ್ತೀನಿ, ಒಂದೇ ದಿವಸಕ್ಕೆ ಮಲಗಿಸ್ತೀನಿ ಅನ್ನೋದನ್ನ ಹೇಳ್ತಾ ಇದಾರೆ. ಬೇಕು ಇಲ್ಲ ಹೆಂಡತಿ ಗಂಡು ಬಿಟ್ಟು ಹೋಗಿರ್ತಾಳೆ, ಅವ್ನ ಹೆಂಡತಿ ನನ್ ಬೇಕೇ ಬೇಕು, ಆಮೇಲೆ ಮಕ್ಕಳು ಮಾಡ್ಕೊಳ್ಳಲ್ಲ, ಬೇಕೇ ಬೇಕು. ಆ ರೀತಿ ಒಳ್ಳೆ ರೀತಿ ಒಳಗ್ ಬಂದಾಗ ಮಾತ್ರ ನಾವು ವಶೀಕರಣ ಕೆಲಸಗಳನ್ನ ನಾವು ಮಾಡ್ಕೊಡ್ತೀವಿ ಹೊರತು. ನಮಸ್ತೆ ವೀಕ್ಷಕರೇ, ಈ ಒಂದು ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಇವತ್ತು ವಶೀಕರಣ ಅಂದ್ರೆ ಯಾವ ತರ ಮಾಡ್ತಾರೆ ವಶೀಕರಣ, ಮನುಷ್ಯನ ಮೇಲೆ ಯಾವ ತರ ಅದು ಎಫೆಕ್ಟ್ ಆಗುತ್ತೆ, ಅವರ ಕೆಲಸ ಕಾರ್ಯಗಳು ಯಾವ ತರ ಕೆಟ್ಟಾಗತ್ತೆ, ಅದರಿಂದ ನಮ್ಗೆ ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, ಹಣಕಾಸಿನಾಗಿರ್ಬೋದು, ಮತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇಲ್ಲ ಇನ್ನ ನಾವೇನೋ ಒಂದು ವಸ್ತು ಖರೀದಿ ಮಾಡ್ಬೇಕು ಅನ್ನೋದು ಆಗಲ್ಲ, ಇಲ್ಲ ಅಡ್ಡತಡೆ ಆಗ್ತಾ ಇರುತ್ತೆ. ಅದು ಯಾವ ತರ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಅದು ಈ ಕ್ಷೇತ್ರದಲ್ಲಿ ಯಾವ ತರ ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗುರುಗಳನ್ನ ಕೇಳೋದು. ಗುರುಗಳೇ ನಮಸ್ತೆ. ಗುರುಗಳ ವಶೀಕರಣ ಅನ್ನೋದು ಇವಾಗ ಜಾಸ್ತಿ ಆಗ್ಬಿಟ್ಟಿದೆ. ಗುರು ಏನೇ ಒಂದು ವಿಚಾರ ಅಂತಂದ್ರು ಫಸ್ಟ್ ನಾವು ಒಂದು ತಗೋಬೇಕಾದ್ರೆ ಒಂದು ಹುಡುಗಿ ವಿಚಾರ, ಅದು ವಿಚಾರಗಳನ್ನೇ ಅವ್ರನ್ನ ವಶೀಕರಣ ಮಾಡ್ತೀವಿ, ಇವ್ರನ್ನ ವಶೀಕರಣ ಮಾಡ್ತೀವಿ, ಆ ತರ ಮಾಡಿದ್ರೆ ಆಯ್ತು, ಈ ತರ ಮಾಡಿದ್ರೆ ಆಯ್ತು ಅನ್ನೋದು ಇವಾಗ ಜಾಸ್ತಿ ಆಗ್ಬಿಟ್ಟು. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ. ನಮಸ್ತೆ ವೀಕ್ಷಕರೇ, ಇಲ್ಲಿ ಏನಾಗಿದೆ ಅಂದ್ರೆ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದಾಗೆ ಬಾಳೆಹಣ್ಣಲ್ಲಿ ವಶೀಕರಣ ಮಾಡ್ತೀವಿ, ಯಾವ್ದೋ ಬೇರೆ ಬೇರೆ ರೀತಿ ಎಲೆ ಒಳಗ್ ಮಾಡ್ತೀವಿ, ನಾನಾ ರೀತಿ ಮಾಡ್ತಾರೆ. ವಶೀಕರಣ ಅನ್ನೋ ಪ್ರಯೋಗನೇ ತುಂಬಾ ಅಗಾಧವಾದಂತ ಪ್ರಯೋಗಗಳೆಲ್ಲ ಅದು. ಯಂತ್ರ ಮಂತ್ರ ತಂತ್ರ ಒಂದು ಪ್ರತಿಯೊಂದು ಸೇರ್ಕೊಂಡ್ರೆ ಒಂದು ಪ್ರಯೋಗ ಆಗ್ಬೇಕಾದ್ರೆ ಸಾಧ್ಯ ಆಗಿದೆ. ಮತ್ತೆ ನಾವು ಇಲ್ಲಿ ವಶೀಕರಣವನ್ನ ಕೆಟ್ಟ ರೀತಿಯ ಒಳಗೆ ನಾವು ಯಾವುದೇ ರೀತಿ ಒಳಗೆ ವಶೀಕರಣ ಪ್ರಯೋಗವನ್ನ ಮಾಡ್ಕೊಳ್ಳೋದಿಲ್ಲ. ನ್ಯಾಯ ರೀತಿ ಒಳಗೆ ಅವರಿಗೆ ಅದು ಒದಗಬೇಕು, ಸಿಗಬೇಕು, ಅದು ನಮ್ಮ ಪಾಲದು ಅನ್ನೋ ರೀತಿಯ ಒಳಗೆ ಆ ತಾಯಿ ಅಪ್ಪಣೆ ಕೊಟ್ಟರು ಮಾತ್ರ ನಾವಿಲ್ಲಿ ವಶೀಕರಣ ಪ್ರಯೋಗವನ್ನ ಮಾಡೋದು. ಇಲ್ಲಿ ಜನರ ಕೆಟ್ಟದನ್ನ ಬರೇ ಜಾಸ್ತಿ ಅದನ್ನೇ ಮಾಡೋದು ಜಾಸ್ತಿ. ಇವಾಗ ಕೆಟ್ಟದನ್ನ ನಂಬೋದು ಜಾಸ್ತಿ, ಕೆಟ್ಟದ ಕಡೆಗೆ ಹೋಗೋದು ಜಾಸ್ತಿ ಏನಾಗಿದೆ. ಈಗೇನ ವಶೀಕರಣ ಅಂತಂದ್ರೆ ಒಂದ ಹೆಣ್ ಸಿಗ್ತಾ ಇಲ್ಲ, ಆ ಹೆಣ್ ನನಗೆ ಬೇಕೇ ಬೇಕು ಯಾವ್ದೋ ರೀತಿ ಒಳಗೆ. ಆ ಹುಡುಗಿಗೆ ಬೇರೆ ಕಡೆ ಎಂಗೇಜ್ಮೆಂಟ್ ಆಗಿರುತ್ತೆ, ಆದ್ರೂ ಆ ಹೆಣ್ಣೆ ಬೇಕು ನಮ್ಗೆ ಅನ್ನೋ ಬರೋ ಹುಡುಗರು ಜಾಸ್ತಿ ಆಗಿದ್ದಾರೆ ಇವತ್ತಿನ ಕಾಲದಲ್ಲಿ ಪ್ರಯೋಗಗಳು ಮಾಡೋದಕ್ಕೆ. ಆದ್ರಿಂದ ಇಂತ ಭೂಮಿ ಬೇಕು, ಅವರು ನಮ್ ಇಷ್ಟ ಅಮೌಂಟ್ಗೆ ನಮ್ಗೆ ಭೂಮಿ ಕೊಡ್ಬೇಕು ಅಂತೇಳಿ ಅದನ್ನು ಏನಾರ ಮಾಡಿ ವಶೀಕರಣ ಮಾಡ್ಬೇಕು, ವಶೀಕರಣ ಮಾಡ್ಕೊಡಿ ಅಂತ ಬರೋ ಜಾಸ್ತಿ ಆಗಿದೆ, ಮಾಡೋದ್ರು ಜಾಸ್ತಿ ಆಗಿದೆ. ನೀವ್ ಹೇಳ್ಬೇಕಂದ್ರೆ ಇವಾಗ ಒಂದು ಫೋಟೋನ ವಿಚಾರದಲ್ಲಿ ತುಂಬಾ ನಡೀತಿದೆ. ಆ ಫೋಟೋ ಒಂದು ಇಟ್ಕೊಂಡು ವಶೀಕರಣ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಅಂತವಾಗ ಏನ್ ಹೇಳ್ತೀರಾ, ಮತ್ತೆ ಅದು ಯಾವ ತರ ಮಾಡ್ತಾರೆ? ಅಮ್ಮ ಆಗಲ್ಲ ಅಮ್ಮ. ಫೋಟೋ ಇಟ್ಕೊಂಡು ಯಾವುದೇ ಕಾರಣಕ್ಕೂ ವಶೀಕರಣ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವ್ರ ಪದಾರ್ಥಗಳು ಪ್ರತಿಯೊಂದು ಬೇಕಾಗತ್ತೆ. ಅಲ್ಲಿ ಮಾಡೋವಂತವ್ರಿಗೆ ಒಂದ್ ಫೋಟೋ ಆಗ್ಲಿ, ಬಟ್ಟೆ ಆಗ್ಲಿ, ಅವ್ರ ಮಣ್ಣಾಗ್ಲಿ, ಅವ್ರ ಶರೀರದಲ್ಲಿ ಇರ್ತಕ್ಕಂಥ ಪದಾರ್ಥಗಳೆಲ್ಲ ಸೇರ್ಕೊಂಡ್ರೆ ಅದು ವಶೀಕರಣ ಪ್ರಯೋಗ ಮಾಡ್ಬೇಕಾಗತ್ತೆ. ಹಾಗಾಗಿ ಬರೀ ಫೋಟೋ ಇಟ್ಕೊಂಡು ಮಾಡ್ತೀವಿ ಅನ್ನೋದು 100% ಯಾವ ಸಕ್ಸಸ್ ಆಗಿಲ್ಲ ಕಣ. ಸುಮ್ನೆ ಅವರು ಜನಕ್ಕೆ ಹಣಕಾಸಿಗೋಸ್ಕರವಾಗಿ ಅವ್ರನ್ನ ಸಮಾಧಾನಕ್ಕೋಸ್ಕರವಾಗಿ ಫೋಟೋ ತಗೊಂಡು ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅವೆಲ್ಲ ಏನೋ ಪ್ರಯೋಜನ ಆಗೋದು ಇಲ್ಲ, ಕೆಲಸ ಆಗೋದು ಇಲ್ಲ. ಅವೆಲ್ಲ ಫೋಟೋ ಇಟ್ಕೊಂಡು
ಆ ವೇಸ್ಟ್ ಅಂತೀರಾ? ವೇಸ್ಟ್ ಅವೆಲ್ಲ ಫೋಟೋ ಹಿಡ್ಕೊಂಡ್ ಮಾಡೋಂಥವೆಲ್ಲ ವೇಸ್ಟ್ ಅವೆಲ್ಲ. ಫೋಟೋ ಹಿಡ್ಕೊಂಡಾಗ ಪೇಪರ್ ಏನ್ ಮಾಡಕ್ಕಾಗತ್ತ? ಯಾಕೆ ಅಂದ್ರೆ ಒಂದು ಗೊಂಬೆ ಈ ತರ ಒಂದು ಗೊಂಬೆ ಪ್ರಯೋಗ ನಾವು ಮಾಡಿದೀವಿ ಅಂತ ಅಂದ್ರೆ ಇದು ಒಂದು ಗಂಡು ಹೆಣ್ಣು ಅನ್ಕೊಳ್ಳಿ. ಒಂದು ಗಂಡು ಹೆಣ್ಣು, ಇವಾಗ ಗಂಡು ಹೆಣ್ಣು ವಶೀಕರಣ ಅನ್ನೋದು ಕೆಟ್ಟದಕ್ಕೆ ಅಲ್ಲ ಒಳ್ಳೇದಕ್ಕೂ ಬೇಕಾಗುತ್ತೆ. ಈಗ ಗಂಡ ಹೆಂಡತಿ ಮಾತು ಬಿಟ್ಟಿರ್ತಾರೆ, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಕಾಯ್ಕೊಂಡು ತಗೊಂಡ್ ಹೋಗಿರ್ತಾರೆ. ಅವರು ಬೇಕೇ ಬೇಕು, ಸಂಸಾರ ಮಾಡ್ಲೇಬೇಕು, ಮತ್ತೆ ಮಕ್ಕಳು ಇರುತ್ತೆ. ಹಾಗಾಗಿ ಅದು ಏಕದಮ್ ನಾವು ಡೈವರ್ಸ್ ಕೊಡೋಕ್ಕಾಗಲ್ಲ. ಅದನ್ನ ಇಬ್ರು ಒಂದಾಗ್ಲೇಬೇಕು. ಆಗ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಇಬ್ರದ್ದು ಕೂಡ ಬಟ್ಟೆ ಆಗ್ಲಿ, ಕೂದಾಗ್ಲಿ, ಮಣ್ಣಾಗ್ಲಿ ಪ್ರತಿಯೊಂದು ಶೇಖರಣೆ ಮಾಡಿ ಅವೆರಡು ಗೊಂಬೆಗಳಿಗೂ ಕೂಡ ಅದನ್ನ ಸತಿಪತಿಗಳು ಅನ್ನೋ ರೀತಿಯ ಒಳಗೆ ಅದನ್ನ ವಶೀಕರಣ ಮಾಡಿ ಪೂಜೆ ಮಾಡ್ಕೊಳ್ರಪ್ಪ ಅಂತ ಹೇಳ್ಕೊಟ್ಟು ಅದನ್ನ ಅವಾಗ ಅವರಿಬ್ರು ಬಾಂಧವ್ಯದಿಂದ ಮತ್ತೆ ಬಂದು ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಪ್ರತಿಯೊಂದು ಪದಾರ್ಥಗಳು ಬೇಕು ವಶೀಕರಣ ಪ್ರಯೋಗಕ್ಕೆ ಅಂತ ಹೇಳಿದ್ದ. ಫೋಟೋ ಹಿಡ್ಕೊಂಡಂತೂ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ, ಕೆಲಸ ಮಾಡಲ್ಲ. ಎಷ್ಟೋ ಜನಕ್ಕೆ ಮರಳು ಮಾಡ್ತಾ ಇದಾರೆ. ಹೌದಾ, ಅವ್ರು ಸರಿ ಇಲ್ವಾ, ಸರಿ ಅವ್ರನ್ನ ಮಲಗಿಸ್ಬಿಡ್ತೀನಿ, ಒಂದೇ ದಿವಸಕ್ಕೆ ಮಲಗಿಸ್ತೀನಿ ಸಾಧ್ಯನೇ ಆಗಲ್ಲಮ್ಮ ಅನ್ನೋದನ್ನ ಹೇಳ್ತಾ ಇದಾರೆ. ಹೇಳ್ತಾ ಇದಾರೆ, ನಾನು ಕೇಳ್ತಾ ಇದ್ದೀನಿ. ಸುಮಾರು ಜನ ಹಾಗೆ ಇದ್ ಮಾಡ್ತಾ ಇದಾರೆ. ನಾವ್ ಅಂದ್ರೆ ರಿಜೆಕ್ಟ್ ಮಾಡ್ತೀವಿ. ಫೋಟೋ ಆದ್ರೆ ದಯವಿಟ್ಟು ಏನೋ ಮಾಡಕ್ಕಾಗಲ್ಲ. ಒಳ್ಳೆ ರೀತಿಯ ಒಳಗೆ ನಿಮ್ಗೆ ಆಗ್ಬೇಕಾ, ಅದು ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಅನ್ಯಾಯ ರೀತಿಯ ಒಳಗೆ ವಶೀಕರಣ ಆಗ್ಬೇಕು ಅನ್ನೋ ದಯವಿಟ್ಟು ಬರ್ಲೇಬೇಡಿ, ನಮ್ಮ ಸ್ಥಳಕ್ಕೂ ಬರ್ಬೇಡಿ, ನಮ್ಮ ಸನ್ನಿಧಾನಕ್ಕೂ ಬರ್ಬೇಡಿ ಅಂತ ನಾವು ಕಂಡೀಷನ್ ನಾವು ಮಾತಾಡ್ತೀವಮ್ಮ. ಹಾಗಾಗಿ ಪ್ರತಿಯೊಂದು ಪದಾರ್ಥಗಳು ಬೇಕು, ಇದ್ರು ಮಾತ್ರ ವಶೀಕರಣ ಮಾಡ್ಬೋದು. ಹೌದಾಯ್ತಾ? ಹಾಗಾಗಿ ಮತ್ತೆ ಇವಾಗ ಏನಾಗಿದೆ ಅಂದ್ರೆ ಈಗ ಹುಡುಗ ಹುಡುಗಿ ವಿಚಾರವಾಗಿ ಜಾಸ್ತಿ ಆಗೋಗಿದೆ. ಅತ್ತೆ ಮಾವ ಮತ್ತೆ ಅತ್ತೆ ಸೊಸೆ ಇವೇ ವಶೀಕರಣಗಳು ಜಾಸ್ತಿ ಆಗೋಗಿದೆ. ಹಾಗಾಗಿ ಪ್ರತಿಯೊಂದು ಪದಾರ್ಥಗಳು ಇರಬೇಕು. ಜೊತೆ ಒಳಗಡೆಗೆ ಇದರಲ್ಲಿ ಎರಡು ರೀತಿಯ ಒಳಗೆ, ಇದು ಮೊದಲನೇ ರೀತಿ ತೋರಿಸಿದೀನಿ ಅಷ್ಟೇ. ಇದನ್ನ ಎರಡನೇ ರೀತಿಯ ಒಳಗೆ ಅಂದ್ರೆ ತಾಂತ್ರಿಕ ವಿದ್ಯೆ ಒಳಗೆ ಅದನ್ನ ವಶೀಕರಣದ ಹೋಮನೆ ಇರುತ್ತೆ. ಆ ಹೋಮಗಳನ್ನ ಮಾಡೋದು ಸಕ್ಸಸ್ ಆಗದು. ಇದು ಏನಂದ್ರೆ ಈ ರೀತಿಯ ಒಳಗೆ ಮಾಡೋದು 50 ಭಾಗ ಮಾತ್ರ ಕೆಲಸ ಆಗುತ್ತೆ. ಇನ್ನು 50 ಭಾಗ ಅದನ್ನ ಆ ಹೋಮದಲ್ಲಿ ಅದನ್ನ ವಶೀಕರಣ ಹೋಮ ಮಾಡಿ ಅದನ್ನ ಸಾಧನೆ ಮಾಡ್ಬೇಕಾಗತ್ತೆ. ಅವೆಲ್ಲ ಅದಕ್ಕೆ ಬೇರೆ ಪದಾರ್ಥಗಳೆಲ್ಲ ಬೇಕಾಗತ್ತೆ, ವ್ಯಕ್ತಿ ನಮಗೆ ಕೂತ್ಕೋಬೇಕಾಗತ್ತೆ. ಇದು ವಶೀಕರಣ. ಇದು ವಶೀಕರಣದಲ್ಲಿ ನಾವು ಒಳ್ಳೆ ರೀತಿಯೊಳಗೆ ಉಪಯೋಗಿಸ್ಕೋಬೇಕಮ್ಮ. ಯಾಕೆ ಅಂದ್ರೆ ಮಗ ಮಾತು ಕೇಳ್ತಾ ಇರಲ್ಲ, ಅವ್ನಿಗೆ ಅದನ್ನ ಏನಾರ ಮಾಡಿ ನಮಗೆ ನಮ್ಮ ಮಗ ಮಾತು ಕೇಳೋ ರೀತಿ ಮಾಡ್ಕೊಳ್ಳಿ ಅಂತ ವಶೀಕರಣ. ಗಂಡ ಮಾತು ಕೇಳ್ತಾ ಇರ್ತಾರಲ್ಲ, ಅವನಿಗೆ ಏನಾರ ಮಾಡಿ ನಾವು ಸಂಸಾರ ಒಂದ್ಗೂಡಿಸಿ ಒಳ್ಳೆ ರೀತಿಯೊಳಗೆ ಮಾಡ್ಕೊಳ್ಳಿ ನಾವು ವಶೀಕರಣ. ಈ ರೀತಿಯ ಒಳಗೆ ನಾವು ಒಳ್ಳೆ ರೀತಿ ವಶೀಕರಣ ಮಾಡ್ಕೋಬೇಕು ಹೊತ್ತು ಕೆಟ್ಟ ರೀತಿಯ ಒಳಗೆ ಯಾವುದೋ ಹುಡುಗಿ, ಯಾವುದೋ ಹುಡುಗ, ಯಾವುದೋ ಆಸ್ತಿ, ಯಾವುದೋ ವಿಚಾರವಾಗಿ ನಾವು ವಶೀಕರಣಕ್ಕೆ ನಿಂತ್ಕೊಂಡು ಯಾರಿಗೂ ಮೋಸ ಮಾಡಿ ಅನ್ಯಾಯ ಮಾಡಿ ಜೀವನ ಮಾಡಬಾರ್ದು. ನಾವು ಇವಾಗ ಪ್ರಯೋಗಗಳು ಒಂದು ಹೇಳಿದ್ರೆ ಬಾಳೆಹಣ್ಣಿಂದ ಮಾಡ್ತಾ ಇದಾರೆ, ಎಲೆಯಿಂದ ಮಾಡ್ತಾ ಇದಾರೆ. ಬಟ್ ಎಲ್ಲಾ ವಸ್ತುವಿಂದಲೂ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಕೆಲಸ ಆಗುತ್ತೆ ಅಂತ ಇದ್ರೆ ಜನಗಳು ಹೇಗೆ ನಮಗೆ ಬರ್ತಾರೆ? ಅದೇ ಅಂತಂದ್ರೆ ವಶೀಕರಣದಲ್ಲಿ ನಾನಾ ರೀತಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಹಣ್ಣಲ್ಲಿ ಇರುತ್ತೆ, ಹಣ್ಣು ಮತ್ತೆ ಕುಂಕುಮ ನಾವು ಇಟ್ಕೊಳ್ಳೋ ಪದಾರ್ಥಗಳಲ್ಲೂ ಕೂಡ ವಶೀಕರಣ ಮಾಡ್ತಾರೆ. ಆ ತರ ಕಾರ್ಯಸಿದ್ಧಿ ಮಾಡಿ ಜಪತಪಗಳನ್ನ ಮಾಡಿ ಕೊಡುವಂತ ಇವ್ರು ಬೇಕು, ಪಂಡಿತರುಗಳು ಬೇಕು. ಗೊತ್ತಾ? ಸುಮ್ನೆ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಬಾಳೆಹಣ್ಣು ಚುಚ್ಚಿ, ಲವಂಗ ಚುಚ್ಚಿ, ಬೆಳ್ಳುಳ್ಳಿ ಚುಚ್ಚಿ ಅದು ಕಟ್ಟಿ ನಾವೆಲ್ಲ ಕೆಲಸ ಆಗಲ್ಲ. ಅದನ್ನ ಜಪತಪಗಳನ್ನ ಮಾಡಿ ಒಂದು ಹಣ್ಣು, ಒಂದು ಸೇಬು ಹಣ್ಣನ್ನ ನಿಮಗೆ ಕೊಟ್ರೆ ಅದು ತಿಂದ ತಕ್ಷಣ ವಶೀಕರಣ ಆಗ್ಬೇಕು. ಆ ರೀತಿ ಒಳಗೂ ಇರ್ತಾರೆ. ಅವು 100ಕ್ಕೆ ನಿಮ್ಗೆ ಒಂದು 3% 5% ಸಿಗುವಂತವ್ರು. ಅಂತವ್ರು ಪ್ರಚಾರಕ್ಕೂ ಬರಲ್ಲ, ಕೈಗೂ ಸಿಕ್ಕಲ್ಲ, ಅವರು ಬೇರೆ ಕಡೆ ಇರ್ತಾರೆ. ಅಂತವ್ರ ಹತ್ರ ಹೋಗಿ ಮಾಡ್ಕೊಂಡ್ರೆ ಆ ರೀತಿ ಕೂಡ ಆಗಿದೆ. ಹಣ್ಣು ತಿಂದ್ಬಿಟ್ರೆ ವಶೀಕರಣ ಆಗುತ್ತೆ. ಮತ್ತೆ ಅವ್ರಿಗೊಂದು ಹಣ ಮನೆ ಒಳಗೆ ಕುಂಕುಮ ಇಟ್ಕೊಂಡ್ರೆ ವಶೀಕರಣ ಆಗುತ್ತೆ. ಈ ತರ ವಶ್ಯ ಅಂತ ಹೇಳಿ ಅಂತ ಆ ವಶೀಕರಣ ಆ ರೀತಿ ಕೂಡ ಮಾಡ್ತಾರೆ. ಮತ್ತೆ ಇವಾಗ ಇನ್ನೊಂದು ದೇವ್ರು ಬರ್ತಾ ಇರುತ್ತೆ, ಅದನ್ನು ವಶೀಕರಣ ಮಾಡ್ತಾರೆ. ವಶೀಕರಣ ಮಾಡ್ತಾರೆ, ಇಲ್ಲ ಕಟ್ ಮಾಡ್ತಾರೆ. ಅದೇ ನಾವು ಹೇಳಿದಾಗೆ ಸ್ತಂಭನದ ಕಾರ್ಯ ಅದರಲ್ಲಿ ಮಾಡ್ತಾರೆ. ಅದನ್ನು ಸ್ತಂಭನ ಮಾಡಿ ಅದನ್ನು ಕಟ್ಟು ಮಾಡ್ತಾರೆ. ಒಬ್ಬೊಬ್ರು ಮೊನ್ನೆಯಲ್ಲಾಗಿದೆ ಒಂದು ದೇವಸ್ಥಾನದಲ್ಲಿ ಆ ದೇವರು ನಮ್ಗೆ ಬೇಕೇ ಬೇಕು, ಅದನ್ನ ತಗೊಂಡು ಹೋಗ್ಲೇಬೇಕು, ನಮ್ಮೂರಿಗೆ ತಗೊಂಡು ಹೋಗ್ಬೇಕು ಅನ್ನೋ ಇದಕ್ಕೆ ಅಟಾಚನಕ್ಕೆ ಒಂದು ಒಂದು ಗೊಂಬೆ ಮಾಡಿ ಆ ಹಿಂದ್ಗಡೆಯಿಂದ ಸೂತ್ರ ಬಿಟ್ಟು ಆ ತಾಯಿಗೆ ಎಲ್ಲ ಮಾಡಿ ವಶೀಕರಣದಿಂದ ಪ್ರಯೋಗ ಮಾಡಿ ಅದನ್ನ ಆ ದೇವ್ರ ಸ್ತಂಭನ ಮಾಡಿ ಈ ಗೊಂಬೆ ತಗೊಂಡು ಹೋಗಿ ಅದನ್ನ ಮನೆಗೆ ಇಟ್ಕೊಂಡು ಆ ರೀತಿ ಮಾಡಿದ್ದಾರೆ. ಬಟ್ ಅದು ಸಕ್ಸಸ್ ಆಗಿಲ್ಲ. ಆ ರೀತಿ ಕೂಡ ಮಾಡ್ತಾರೆ. ಯಾಕೆಂದ್ರೆ ಇವಾಗ ಒಂದು ದೇವ್ರ ಪ್ರಚಾರ ಆಗ್ತಾ ಇರುತ್ತೆ. ಅದೇ ದೇವ್ರಿಗೆ ತಗೊಂಡು ನಮ್ಮನೆಗೆ ಇಟ್ಕೊಂಡ್ರೆ ನಮ್ಮನೆಗೂ ಜನ ಬರ್ತಾರೆ, ನಾವು ಆ ರೀತಿ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಆ ತರ ವಶೀಕರಣ ಮಾಡಿ ಅದನ್ನ ಆ ದೇವ್ರ ಸ್ತಂಭನ ಮಾಡಿ ಈ ರೀತಿ ಮಾಡ್ತಾರೆ. ಹಾಗಾಗಿ ನಾನಾ ರೀತಿಯ ಒಳಗೆ ವಶೀಕರಣಗಳನ್ನ ಮಾಡಿ ಜನ ಇದು ಮಾಡ್ಕೊಂತ ಇದ್ದಾರೆ. ಇಲ್ಲಿ 2 ತರ ಇದೆ, ಇದು ಯಾವ್ದಕ್ಕೋಸ್ಕರ? ಅಮ್ಮ ಇದು ಏನು ಅಂದ್ರೆ ಇದು ಒಂದು ಪದಾರ್ಥವನ್ನ ಸುಟ್ಟಾಕೋದು, ಇದನ್ನ ನೀರಿಗೆ ಬಿಡೋದು.
ಹಾಗಾಗಿ ನಾವು ಗೊಂಬೆ ಪ್ರಯೋಗದಲ್ಲೂ ಕೂಡ ಈ ರೀತಿ ಒಳಗೆ ಮಾಡ್ಕೊಂಡು ಅವ್ರು ಕೊಡ ಪದಾರ್ಥಗಳೆಲ್ಲ ಈ ಗೊಂಬೆಗಳು ಸೇರಿಸ್ಬೇಕಮ್ಮ. ಸೇರಿಸ್ಬಿಟ್ಟು ಅದನ್ನ ಆ ರೀತಿ ಒಳಗೆ ಮಾಡ್ಕೊಂಡ್ರೆ ಮನೇಲಿ ಇಟ್ಕೊಳ್ಳೋದು ಇಲ್ಲ ಒಂದ್ ಕಡೆಗೆ ಒಂದು ದುಯಿ ಎತ್ತದ ಗಿಡ ಕಟ್ಟೋದು ಈ ರೀತಿ ಒಳಗೆ ಮಾಡ್ಕೊಂಡ್ರೆ ವಶೀಕರಣ ಅನ್ನೋದು ಆಗುತ್ತಮ್ಮ. ಯಾಕಂದ್ರೆ ಗಂಡ ಹೆಂಡತಿ ಮೂರನೇ ವ್ಯಕ್ತಿ ಹಿಂದೆ ಹೊರಟೋಗಿ ಗಂಡ ಹೆಂಡತಿ ಬಾಂಧವ್ಯನೇ ಬಿಟ್ಟು ಹೋಗಿರುತ್ತೆ. ಹಾಗಾಗಿ ನಾನ್ ಗಂಡ ಬೇಕೇ ಬೇಕು, ಇಲ್ಲ ಹೆಂಡತಿ ಗಂಡ ಬಿಟ್ಟು ಹೋಗಿರ್ತಾಳೆ, ಅವ್ನ ಹೆಂಡತಿ ನನ್ ಬೇಕೇ ಬೇಕು, ಆಮೇಲೆ ಮಕ್ಕಳು ಮಾಡ್ಕೊಳ್ಳಲ್ಲ ಬೇಕೇ ಬೇಕು. ಆ ರೀತಿ ಒಳ್ಳೆ ರೀತಿ ಒಳಗೆ ಬಂದಾಗ ಮಾತ್ರ ನಾವು ವಶೀಕರಣ ಕೆಲಸಗಳನ್ನ ನಾವು ಮಾಡ್ಕೊಡ್ತೀವಿ ಹೊರತು ಬೇರೆಯವ್ರ ಮನೆ ಹಾಳು ಮಾಡೋದು, ಬೇರೆಯವ್ರ ಹಿಂದೆ ಹೋಗಿ ಮಾಡ್ಕೊಂಡು ಅವೆಲ್ಲ ನಾವ್ ಹಿಂದೆ ನಡೆಯೋದು ಇಲ್ಲ. ದಯವಿಟ್ಟು ಬರಲೂ ಬೇಡಿ ಅದು ಆ ವಿಚಾರವಾಗಿ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಬನ್ನಿ, ನಮ್ ಕೈ ಆದಷ್ಟು ಸಹಾಯ ಮಾಡ್ಕೊಡ್ತೀವಿ ಒಟ್ಟಾಗಿ ಅಷ್ಟ ನಾ ಹೇಳಿದಲ್ಲಿ. ಅಂದ್ರೆ ಇದು ಕೆಟ್ಟದ್ದು ಇದೆ ಒಳ್ಳೇದು ಇದೆ, ಎರಡೂ ಇದೆಯಮ್ಮ, ಎಲ್ಲಾದ್ರಲ್ಲೂ ಇದೆಯಮ್ಮ, ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. ಈಗ ಗೊತ್ತಾಯ್ತಾ? ಈ ಸ್ತಂಭನ ಮತ್ತೆ ಉಚ್ಚಾಟನೆ ಅಂತ ಮೊದಲು ಹೇಳಿದ್ನಲ್ಲ, ಆ ಉಚ್ಚಾಟನೆ ಅನ್ನೋ ಪದದಲ್ಲಿ ವ್ಯಕ್ತಿನ ಫಲವೂ ಕಳಿಸ್ಬೋದು ಉಚ್ಚಾಟನೆ ಒಳಗೆ. ಮತ್ತೆ ಇಲ್ಲಿ ಮಾಡತಕ್ಕಂತ ಕಾರ್ಯವನ್ನ ಕಟ್ಟು ಮಾಡ್ಬೋದು, ಎರಡು ರೀತಿ ಒಳಗೂ ಮಾಡ್ಬೋದು. ಅದೇ ಆ ರೀತಿ ಒಳಗೆ ನಮ್ಮಲ್ಲಿ ಏನು ಅಂತಂದ್ರೆ ಮಾರಣಾಂತಿಕವಾಗಿ ನಾವೆಲ್ಲೂ ಹೋಗಲ್ಲ, ಇಲ್ಲಿ ಪ್ರಯೋಗನೂ ಮಾಡಲ್ಲ. ಇಲ್ಲಿ ಬರುವಂತ ವ್ಯಕ್ತಿಗಳಿಗೆ ಒಳ್ಳೇದಾಗ್ಬೇಕು, ಅವ್ರ ಮನೆಗೂ ಒಳ್ಳೇದಾಗ್ಬೇಕು ಹೊರತು ಕೆಟ್ಟ ರೀತಿಯೊಳಗೆ ಯಾವತ್ತೂ ಬರ್ಲೂಬಾರ್ದು, ನಮ್ ಕೆಳಗೆ ಬರ್ಲೂ ಬೇಡಿ ಕಡೆಗೆ. ಇವಾಗ ನೀವು ಸ್ತಂಭನದ್ದು ಯಾವ ತರ ಪ್ರಯೋಗ ಮಾಡಿದ್ರೆ ಯಾವ ತರ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ವಶೀಕರಣ ಮಾಡಿದ್ರೆ ಯಾವ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು? ವಶೀಕರಣ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಮನೆ ಒಳಗಡೆಗೆ ಮಂಕ ಕೂತಿರ್ತಾರೆ, ಅವ್ರಿಗೇನೋ ಚಟುವಟಿಕೆ ಇರೋಲ್ಲ, ಏನೋ ಮಾಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಅಂದ್ರೆ ಅವ್ರ ವಶೀಕರಣ ಆಗೋಗ್ಬಿಟ್ಟಿರುತ್ತೆ. ಹೇಗೆ ವಶೀಕರಣ ಅಂತ ಹೇಳಿದ್ರೆ, ಅದು ಮೊನ್ನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹುಡುಗಿಗೆ ಎಂಗೇಜ್ಮೆಂಟ್ ಆಗಿದೆ, ಆ ಹುಡುಗಿಗೆ ಬೇರೆ ಅವ್ರ ಫ್ರೆಂಡ್ಸ್ ಮುಖಾಂತರವಾಗಿ ಆ ತಲೆಗೆ ಕಪ್ಪಚ್ಚಿಬಿಟ್ಟು ಬಟ್ಟೆ ಸೇವನೆ ಕೊಟ್ಬಿಟ್ಟಿದ್ದಾರೆ. ಆ ಹುಡುಗಿ ಎಂಗೇಜ್ಮೆಂಟ್ ಆಗಿ ಹುಡುಗನ್ನ ನಾನ್ ಬೇಕಾಗಿಲ್ಲ ಅಂತ ಹೇಳಿ ಇದ್ ಮಾಡ್ತಾ ಇದ್ದಾರೆ. ಈತ ಮೂರನೇ ವ್ಯಕ್ತಿ ಮುಖಾಂತರವಾಗಿ ಇವನು ಅವರಿಂದ ಹೋಗ್ಬೇಕು ಅಂತೇಳಿ ಆ ಹುಡುಗಿ ರೆಡಿ ಆಗಿದ್ದಾರೆ. ಈ ರೀತಿಯಾಗಿ ವಶೀಕರಣದಲ್ಲಿ ಕೆಟ್ಟ ರೀತಿಯವರು ಕೂಡ ಜಾಸ್ತಿ ಜನ ಬಂದ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಭೂಮಿ ವಿಚಾರವಾಗಿ ವಶೀಕರಣ ಕೊಡ್ತೇವೆ. ನನಗೆ ಇವಾಗ 10 ಲಕ್ಷ ರೂಪಾಯಿಗೆ ಅವನು ಹೇಳಿದ್ರೆ ನನ್ಗೆ 5 ಲಕ್ಷಕ್ಕೆ ಬೇಕಾದ್ರು. ಆ 5 ಲಕ್ಷಕ್ಕೆ ಹೋಗ್ಬೇಕು, ನಾವು ಕೂತ್ಕೊಂಡ ತಕ್ಷಣನೇ ಅವ್ನ ಮಕ ನೋಡಿದ ತಕ್ಷಣನೇ ಅವ್ನು ನಾನು ಕೊಟ್ಬಿಡ್ಬೇಕು 5 ಲಕ್ಷಕ್ಕೆ. ಆ ರೀತಿ ಕೂಡ ವಶೀಕರಣ ಮಾಡ್ಕೊಂತಾರೆ ವ್ಯಕ್ತಿನ. ಅವರು ಕೂತ್ಕೊಂಡ್ರೆ ಸಾಕು, ಕೂತ್ಕೊಂಡ್ಬಿಟ್ಟು ನೋಡಪ್ಪ ನಮ್ಗೆ 5 ಲಕ್ಷಕ್ಕೆ ಇವತ್ತು ನಾನು ಜಮೀನ್ ಬೇಕು ಅಂದ್ರೆ ತಗೇ ಸ್ವಾಮಿ 5 ಲಕ್ಷಕ್ಕೆ ಅನ್ನೋ ರೀತಿಯಲ್ಲಿ ಅದು ವಶೀಕರಣ ಮಾಡ್ಕೊಂತಾರೆ ಆ ರೀತಿ ಒಳಗೆ ಅಂತ. ಆಮೇಲೆ ಈಗ ಮನ್ಮನೆಯೊಳಗೆ ಹೋಗಿ ಒಡವೆ ಗಿಡವೆ ಎಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತಾರಲ್ಲ, ಅದು ವಶೀಕರಣನೇ. ಒಡವೆ ತೊಳ್ಕೊಡ್ತೀವಿ ಕೊಡಿ ಅಂತ ಆಯಮ್ಮ ಒಡವೆ ಕಳ್ಸ್ಬಿಟ್ಟು ಟೈಪ್ ಕೊಡ್ಸ್ಕೊಂಡು ಮನೆಗೆ ಹೋಗ್ತಾರೆ. ಅದು ಕೂಡ ಒಂದು ಮೋಹನ ವಶೀಕರಣ ಅಂತೀರ, ಅದು ವಶೀಕರಣದಲ್ಲಿ ನಡೀತಾ ಇದೆ ಇವಾಗೆಲ್ಲ. ಈಗಿನ ಇದರಲ್ಲಿ ಜಾಸ್ತಿ ಒಡವೆ ಕಳ್ತನ ಜಾಸ್ತಿ ಆಗ್ತಿದೆ. ಹೌದೌದು, ಇದೊಂದು ಉದ್ದೇಶಕ್ಕೆ ಆಗ್ತಿದೆ ಈ ತರ ಖಂಡಿತ ವಶೀಕರಣದಲ್ಲೇ ಮಾಡ್ತಾ ಇದ್ದಾರೆ. ಸುಮ್ಮನೆ ಮುಕ್ಕು ಬೂದಿ ತರ ಒಂದು ಪ್ರಯೋಗ ಇರುತ್ತೆ, ಉಪ್ಪನ್ನು ತಿರುಗದ ಮಖಕ್ಕೆ ಇದಾಗತ್ತೆ, ಇಲ್ಲ ಅಂದ್ರೆ ಒಂದು ಕುಂಕುಮ ಹಣೆಗಿಟ್ರೆ ಗೊತ್ತಾಯ್ತಾ, ಆ ರೀತಿಯ ಒಳಗೆ ಅದನ್ನ ಮಾಡ್ಕೊಂಡು 2 ನಿಮಿಷ ಮುಖ ನೋಡ್ಬಿಟ್ರೆ ಕಣ್ಣಲ್ಲಿ ಕೂಡ ಅದನ್ನ ವಶೀಕರಣ ಪ್ರಯೋಗ ಇರುತ್ತೆ. 2 ನಿಮಿಷ ನಿಮ್ಮನ್ನ ನೋಡ್ಬಿಟ್ರೆ ವಶೀಕರಣ ಆಗುತ್ತೆ. ನಾನಾ ರೀತಿಯ ಒಳಗೆ ಬೂದಿಯಾಗಿ ಏನಾರ ಆಗಿರ್ಬೋದು. ವಶೀಕರಣ ಪ್ರಯೋಗದಲ್ಲಿ ಒಡವೆ, ಭೂಮಿ, ಹೆಣ್ಣು ಎಲ್ಲಾ ರೀತಿಯ ವಶೀಕರಣಗಳನ್ನ ಮಾಡ್ಕೊಂಡು ಇವತ್ತು ಇದ್ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರಕ್ಕೆ ಬಂದ್ರೆ ಎಷ್ಟು ವಾರದಲ್ಲಿ ಅದು ಸರಿ ಹೋಗ್ಬೋದು ವಶೀಕರಣ ಅನ್ನೋದು? ಇದು ವಶೀಕರಣ ಅಂದ್ರೆ 1 ವಾರ ತಗೊಳುತ್ತೆ. ಅಂದ್ರೆ ಹೇಳಿದ್ನಲ್ಲ, ಇದು 50%, ಇದು ಇನ್ನ 50% ಹೋಮದ್ದು ಇರುತ್ತೆ. ಹೋಮ ಮತ್ತೆ ಇದು ಎರಡನ್ನೂ ಮಾಡಿಸ್ಕೊಂಡಾಗ ನಿಮ್ಗೆ ಬರೇ 3 ದಿವಸ, ವಾರನೂ ಬೇಡ, 3 ದಿವಸ 5 ದಿವಸದೊಳಗೆ ನಿಮ್ ರಿಸಲ್ಟ್ ಬಂದ್ಬಿಡುತ್ತೆ ಪಟ್ಟ ಅಂತ ಕೇಳ್ಪಟ್ಟಂಗೆ 1 ವಾರ ದಿವಸ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದೌದು, ಬರುತ್ತೆ. ಇದೊಂದೇ ಪ್ರಯೋಗ ಮಾಡಿಸ್ತೀನಿ ಅಂತ ಅಂದಾಗ ಏನಾಗುತ್ತೆ, 21 ದಿನ ಟೈಮ್ ತಗೊಳುತ್ತೆ ವಶೀಕರಣ. ಹಾಗಾಗಿ ನಾವು ಮಾಡೋ ಪ್ರಯೋಗ, ಪೂಜೆ ರೀತಿ ಒಳಗೆ ಹೋಗುತ್ತೆ ಇವೆಲ್ಲ. ಏನೇ ಮಾಡೋದು ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಸ್ಥಳಕ್ಕೆ ಬರಬೇಕು, ಒಳ್ಳೇದ್ ಮಾಡ್ಕೊಂಡು ಹೋಗ್ಬೇಕು ಹೊರತು ಇನ್ನೊಬ್ರು ಕೆಟ್ಟ ರೀತಿ ಆಗ್ಬೇಕು, ಕೆಟ್ಟದ್ ಮಾಡಿ ಅಂತ ದಯವಿಟ್ಟು ಬರ್ಲೂ ಬೇಡಿ, ನಾವು ಮಾಡೋದೂ ಇಲ್ಲ. ನಾನು ಗಂಟಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಕ್ಷೇತ್ರಕ್ಕೆ ಬರ್ಬೇಕು ಅಂದ್ರೆ ಯಾವ ದಿನ ವಿಶೇಷತೆ ಇರುತ್ತೆ, ಮತ್ತೆ ಇಲ್ಲಿಗೆ ಬಂದ್ರೆ ಏನಾದ್ರು ತರ್ಬೇಕಾ, ಇಲ್ಲಂತಂದ್ರೆ ಯಾವ ತರ ವಿಧಾನ ಪೂಜೆ ನಡೆಯುತ್ತೆ, ಅದಕ್ಕೆ ಏನಾದ್ರು ವಸ್ತು ತರ್ಬೇಕಾ? ಅಮ್ಮ ಇಲ್ಲಿ ಫೋನ್ ಮುಖಾಂತರ ಕೇಳ್ಕೊಂಡವ್ರು ಮೊದ್ಲು ವಿಸಿಟ್ ಕೊಡ್ಬೇಕು ದೇವಸ್ಥಾನಕ್ಕೆ ಬಂದು. ಇಲ್ಲ ಸಮಸ್ಯೆಗಳು ಏನು ಅಂತ ಕುಲಂಕುಷವಾಗಿ ಕೂತ್ಕೊಂಡು ಮಾತಾಡಿ, ಇಲ್ಲ ತಾಯಿ ಹತ್ರ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕೇಳೋದು, ಇಲ್ಲ ಕವಡೆ ಶಾಸ್ತ್ರ ಕವಡೆ ಮುಖಾಂತರವಾಗಿ ಪರಿಹಾರ ಕೇಳೋದು, ಇವೆಲ್ಲ ಚರ್ಚೆ ಮಾಡ್ಕೊಂಡು ಮುಂದಕ್ಕೆ ಇನ್ನೊಂದು ಡೇಟ್ ಬಂದ್ರೆ ನಾವು ಅವರ ಒಂದು ಕಾರ್ಯನಿಮಿತ್ತವಾಗಿ ಯಾವ ವಾರ ಬಂದ್ರೆ ಕೆಲಸ ಮಾಡ್ಬೋದು ಅಂತ ಹೇಳ್ತೀವಿ ನಾವು. ಆ ರೀತಿ ಬಂದು ಮಾಡಿಸ್ಕೊಂಡು ಹೋದ್ರೆ 100% ಕೆಲಸ ಸಕ್ಸಸ್ ಆಗಿದೆ, ಯಾವ್ದು ಫೇಲ್ ಅಂತ ಆಗಿಲ್ಲ. ಕವಡೆ ಶಾಸ್ತ್ರ ಅಂದ್ರೆ ಗೊತ್ತಾಗೋಗುತ್ತೆ ಎಲ್ಲ
ಪ್ರತಿಯೊಂದು ನಮ್ಗೆ ಜಾತಕ ಇಲ್ಲ, ನಮ್ಮಲ್ಲಿ ಯಾವ್ದು ಡೇಟಾ ಬರ್ತ್ ಇಲ್ಲ, ಏನು ಇಲ್ಲ ಅಂದಾಗ ಆ ತಾಯಿ ಮುಖಾಂತರವಾಗಿ ಆ ತಾಯಿ ಕವಡೆ ಹಾಕಿ ಆ ಕವಡೆ ಒಳಗೂ ನಮ್ಗೆ ಅವ್ರು ಕಟ್ಟಿಸೋದು ಗೊತ್ತಾಗುತ್ತೆ ನಮ್ಗೆ. ಆ ರೀತಿ ಯಾವಾಗ ಬೇಕಂದ್ರೆ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯ, ಹುಣ್ಣಿಮೆಗಳಿಗೆ ದೇವಸ್ಥಾನ ಹೋಗೋದಿರುತ್ತೆ. ಬಾಕಿ ದಿವಸದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ, ಹಾಗಾಗಿ ಸಿಗೋಲ್ಲ ನಾವು. ಹಾಗಾಗಿ ವಾರ ದಿವಸನೇ ಬಂದ್ರೆ ಸೂಕ್ತ ಅವ್ರಿಗೂ. ನಮಸ್ತೆ. ವಶೀಕರಣ ಪ್ರಯೋಗದಲ್ಲಿ ಮೊನ್ನೆ ಏನ್ ಮಾಡಿದ್ದಾರೆ, ಅವ್ರಿಗೆ ಅಣ್ಣನೇ ತಮ್ಮನಿಗೆ ವಶೀಕರಣ ಮಾಡಿ ಅವನಿಗೆ ವಾಮಾಚಾರ ಪ್ರಯೋಗ ಮಾಡಿ ಒಂದು ಹುತ್ತದ ಒಳಗಡೆಗೆ ಹಾಕಿ ಕೈ ಕಾಲೆಲ್ಲ ಊತ ಕೊಡೋ ಮಾಡಿ ಅವನನ್ನ ಸ್ತಂಭನ ಮಾಡಿ ಕೊಲೆ ಮಾಡಿಸ್ಬಿಟ್ಟಿದ್ದಾರೆ ವಶೀಕರಣ ಪ್ರಯೋಗದಲ್ಲಿ. ಹಾಗಾಗಿ ಇದನ್ನು ವಶೀಕರಣ ಅನ್ನೋದು ಒಳ್ಳೇದಕ್ಕೂ ಬರುತ್ತೆ, ಕೆಟ್ಟದಕ್ಕೂ ಬರುತ್ತೆ. ಹಾಗಾಗಿ ಆದಷ್ಟು ನೀವು ಕೆಟ್ಟದ್ದು ಮಾಡಿದ್ರು ಬನ್ನಿ, ಅದನ್ನು ಕೂಡ ಇದುವರೆಗೆ ಅದನ್ನ ಪ್ರಯೋಗವನ್ನ ಮಾಡಿ ಅದನ್ನ ಉಚ್ಚಾಟನೆ ಮಾಡಿ ಅದನ್ನ ಏನೇ ಮಾಡಿದ್ರು ಕೂಡ ಅದನ್ನ ರೆಡಿ ಮಾಡಿ ನಾವು ರೆಡಿ ಮಾಡಿ ಕೊಡ್ತೀವಿ ನಾವು. ಸಾಯೋ ಪೇಷಂಟ್ ಕರ್ಕೊಂಡ್ಬಂದಿ, ಎಷ್ಟೋ ಜನ ಆಸ್ಪತ್ರೆ ಒಳಗೆ ಪೇಷಂಟ್ ಆಗಲ್ಲ, ಇನ್ನು ಸತ್ತೋಗ್ತಾನೆ ಅಂದವ್ರು ಕರ್ಕೊಂಡ್ಬಂದಿಲ್ಲಿ ತಡೆಗೊಳಿಸ್ಕೊಂಡು ಅದನ್ನೆಲ್ಲ ಏನ್ ಬೇಕು ಕಾರ್ಯಕ್ರಮ ಮಾಡ್ಕೊಂಡು ಹುಷಾರ ಎಷ್ಟೋ ಜನ ಇದ್ದಾರೆ. ನಾವೇನೋದು ಎಲ್ಲರನ್ನೂ ನಾವು ಲೀಸ್ಟ್ ಕೊಡಕ್ಕಾಗಲ್ಲ, ಯಾಕೆಂದ್ರೆ ಜನ ಗೋಪ್ಯವಾಗಿರ್ಬೇಕು. ಒಳ್ಳೊಳ್ಳೆ ಅಧಿಕಾರಿಗಳೆಲ್ಲ ಬರ್ತಾರೆ, ಅವರು ಹೇಳ್ತಾರೆ ಸರ್ ಬರೋದು ದಯವಿಟ್ಟು ಯಾರು ಪ್ರಚಾರ ಮಾಡ್ಬೇಡಿ, ಹೇಳ್ಬೇಡಿ, ನಮ್ ಕಷ್ಟಕ್ಕೆ ನಾವು ಬಂದಿದೀವಿ, ನಾವು ನಂಬಿದೀವಿ, ತಾಯಿ ನಂಬಿದೀವಿ, ನಿಮ್ಮನ್ನ ನಂಬಿದೀವಿ, ಒಳ್ಳೇದಾಗಿದೆ ಅಂತ ಕೇಳ್ತಾರೆ ಹೊರತು ನಾವು ಅದಕ್ಕೋಸ್ಕರ ನಾವ್ ಯಾರಿಗೂ ಹೇಳಕ್ ಹೋಗಲ್ಲ ಇಲ್ಲಿ. ಯಾಕೆಂದ್ರೆ ಏನೇ ಮಾಡಿದ್ರು ಗೋಪ್ಯವಾಗಿ ಕೆಲಸ ಮಾಡ್ತೀವಿ, ಗೋಪ್ಯವಾಗಿ ಹೊರಟೋಗ್ತಾರೆ. ಮುಖ್ಯವಾಗಿ ಒಂದು ಕೇಳ್ಪಟ್ಟೆ, ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾರೆ, ಮತ್ತೆ ಅವ್ರ ಸಮಸ್ಯೆ ಏನಿದೆಯೋ ಆ ಸಮಸ್ಯೆಗೆ ಮಾತ್ರ ಮಂಡಳ ಹಾಕಿ ತಡೆಯುವಂತದ್ದು ಇಲ್ಲಿ ನಡೆಯುತ್ತೆ ಅಷ್ಟೇ. ಮತ್ತೆ ಅರಕೆಗಳು ಅಷ್ಟೇ, ಅವರು ಅರಕೆ ಮಾಡ್ಕೊಂಡಿರ್ತಾರೆ, ಭೂತಪ್ಪನ್ಗೆ ಅರಕೆ ಮಾಡ್ಕೊಂತಾರೆ, ತಾಯಿಗೆ ಅರಕೆ ಮಾಡ್ಕೊಂತಾರೆ. ಹಾಗಾಗಿ ಅವರು ಅದೊಂದು ಬಲಿಶಾಂತಿ ಕೊಟ್ಟು ನಾವು ಪಡೆಯೋರು ಹೋಗ್ತಾರೆ ಹೊರತು ನಾನೇ ಉದ್ದೇಶಪೂರ್ವಕವಾಗಿ ಬಲಿಶಾಂತಿ ನಾವೇನು ಮಾಡೋ ಪ್ರಾಣಿ ಹಿಂಸೆ ಮಾಡಕ್ ಹೋಗಲ್ಲ. ಅವ್ರು ಅರಕೆ ಮಾಡ್ಕೊಂಡಿರ್ತಾರೆ, ಅವ್ರ ತಾಯಿಗೆ ಮಾಡ್ಕೊಂತಾರೆ, ತಗೊಂತಾರೆ, ಹೋಗ್ತಾರೆ ಹೊರತು ಇಲ್ಲ ಅದೇ ರೀತಿ ಒಳಗೆ ಸುಮ್ನೆ ಜನ ಅದು ಮಾಡ್ತಾರೆ ಇದು ಮಾಡ್ತಾರೆ ಎಲ್ಲ ಸುಳ್ಳು ಒಟ್ಟಿನಲ್ಲಿ. ಆ ರೀತಿ ಒಳಗೆ ಒಳ್ಳೆ ನಂಬಿಕೆ ಇಟ್ಕೊಂಡು ಬಂದ್ರೆ ದಯವಿಟ್ಟು ನಿಮ್ ಕೆಲಸಗಳಾಗುತ್ತೆ. ಹೊರಗಡೆಗೆ ಅವ್ರಿರುತ್ತೆ ಹಣ ಕೊಟ್ಟು ದುಡ್ಡು ಕಳ್ಕೊಂಡು ಸ್ವಾಮಿ ನಮ್ಗೆ ದುಡ್ಡೇ ಇಲ್ಲ, ಏನು ಮಾಡಕ್ ಆಗ್ತಿಲ್ಲ, ದಯವಿಟ್ಟು ಮಾಡಿ ಅಂತ ಅಂದ್ರೆ ನಾವು ಹೊರಗಡೆ ತಗೊಂಡ್ಬಂದು ಕೆಲಸಗಳು ಮಾಡ್ಬೇಕು. ಇದನ್ನ ನಮ್ ಕಡೆಗೆಲ್ಲ ಗಂಜಿ ಅಂಗಡಿಗಳೆಲ್ಲ ಬರೀ ಡೂಪ್ಲಿಕೇಟ್ ಪದಾರ್ಥಗಳು ಸಿಗೋದು, ಹೊರಗಡೆ ಒರಿಜಿನಲ್ ಪದಾರ್ಥಗಳು ತರಿಸಿ ನಾವು ಕೆಲಸಗಳು ಮಾಡ್ಕೊಡ್ಬೇಕು. ದಯವಿಟ್ಟು ಅದರಿಂದ ಬನ್ನಿ, ಕೆಲಸ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಆ ತಾಯಿ ನಂಬಿ, ನಮ್ಮನ್ನ ನಂಬದ್ ಬೇಡ, ಆ ತಾಯಿ ನಮ್ ಕಡೆ ಕೆಲಸ ಆಗುತ್ತೆ. ನಂಬ್ಕೊಂಡು ಬಂದ್ರೆ ಖಂಡಿತ ಕೆಲಸ. ಇಷ್ಟೆಲ್ಲ ಮಾಹಿತಿ